me forever on fire. ಬಸ್ ಬಂದ ಟೆನ್ಷನ್ ಅಲ್ಲಿದ್ದ ಪ್ರಯಾಣಿಕರಿಗೆ ಈಗ ರಿಲೀಫ್ ಸುದ್ದಿ ಸಿಕ್ಕಿದೆ. ನಾಳೆಯ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ ಸಾರಿಗೆ ನೌಕರರು. ಸಿಎಂ ಸಿದ್ದರಾಮಯ್ಯ ಅವರ ಸಭೆ ಬೆನ್ನಲ್ಲೇ ಈ ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ. ನಾಳೆ ಕೆಎಸ್ಆರ್ಟಿಸಿ ಬಸ್ಗಳು ಇರ್ತಾವಾ ಇಲ್ವಾ ಅನ್ನುವಂತಹ ಗೊಂದಲ ಜನರಲ್ಲಿತ್ತು. ಅಂದರೆ ನಾಳೆ ಬಸ್ಗಳು ಇರ್ತಾವಾ ಇಲ್ವಾ ಅಂತೇಳಿ ಯಾವುದೇ ಟೆನ್ಷನ್ ಬೇಡ, ನಾಳೆ ಎಂದಿನಂತೆ ಬಸ್ಗಳು ಸಂಚರಿಸ್ತವೆ. ಮುಖ್ಯಮಂತ್ರಿಗಳು ಅವರು ನಿರ್ಧಾರಕ್ಕೆ ಬಂದಿದ್ದರು, ಒಂದು ಸಂಧಾನ ಮಾಡಬೇಕು, ಇಲ್ಲದ ಜನರಿಗೆ ಅನಾನುಕೂಲ ಆಗುತ್ತೆ ಅಂಥೇಳಿ ಸಾರಿಗೆ ಮುಷ್ಕರವನ್ನು ವಾಪಸ್ ಪಡೆದಿದೆ ಜಂಟಿ ಕ್ರಿಯಾ ಸಮಿತಿ. ನಾಳೆ ಎಂದಿನಂತೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಸಂಚಾರ ಇರುತ್ತೆ. ರಾಮಲಿಂಗಾರೆಡ್ಡಿ ಮತ್ತು ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. 4 ನಿಗಮಗಳ ಎಂಪಿಗಳು ಬಂದಿದ್ದು ಸಿಎಂ ಮಾತುಕತೆ ಬಳಿಕ ಮುಷ್ಕರವನ್ನು ಮುಂದೂಡಿಕೆ ಮಾಡಲಾಗಿದೆ. ತಾತ್ಕಾಲಿಕವಾಗಿ ಒಂದು ರೀತಿ ಇತ್ಯರ್ಥ ಹಾಡದಂಗೆ ಕಾಣಿಸ್ತಾ ಇದೆ. ಬಟ್ ಇದು ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಶುರುವಾಗ್ಬೋದು. ಅವ್ರದ್ದು ಸಂಕ್ರಾಂತಿ ಆದಮೇಲೆ ಮತ್ತೆ ಹೋರಾಟಕ್ಕೆ ನಿರ್ಧಾರ ಮಾಡ್ತಾರಂತೆ. ಮತ್ತು ಯಾವ ಡೇಟ್ ಅಂಥೇಳಿ ಇನ್ನೂ ಫಿಕ್ಸ್ ಆಗಿಲ್ಲ. ಅವರು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಜಂಟಿ ಕ್ರಿಯಾ ಸಮಿತಿ, ಸಾಕಷ್ಟು ಸಂಘಟನೆಗಳು, ನೌಕರರು ಸೇರಿಕೊಂಡು ನಾಳೆ ದೊಡ್ಡ ಮಟ್ಟದ ಮುಷ್ಕರವನ್ನು ಮಾಡಬೇಕು, ನಾವು ಸೇವೆಗೆ ಹೋಗಬಾರ್ದು, ಬಸ್ಸನ್ನು ರಸ್ತೆಗೆ ಇಳಿಸಬಾರ್ದು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಅಂದ್ಕೊಂಡಿದ್ರು. ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸಿ ಅಧಿಕಾರಿಗಳ ಜೊತೆಗೆ ಒಂದು ಚರ್ಚೆ ಮಾಡ್ತಾರೆ ಕೃಷ್ಣಾದಲ್ಲಿ ನಿನ್ನೆ. ಇಲ್ಲ ಬೇಡ, ಜನರಿಗೆ ಬಹಳ ತೊಂದರೆ ಆಗಿಬಿಡುತ್ತೆ, ನಿಮ್ದೇನಿದೆಯೋ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ, ಅದು ವರದಿ ಕೊಟ್ಬಿಡಿ ಅಂತ ಮುಖ್ಯಮಂತ್ರಿಗಳು ಕೇಳಿದರು ರಾಮಲಿಂಗಾರೆಡ್ಡಿ ಅವ್ರನ್ನ. ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲೇ ಈ ಹಿಂದಿನ BJP ಸರ್ಕಾರ 5,900 ಕೋಟಿಯನ್ನು ಬಿಟ್ಟು ಹೋಗಿದೆ, ಬಾಕಿ ಹೊರೆ ಹಾಕಿ ಹೋಗಿದೆ ಅಂತೆ. ರಾಮಲಿಂಗಾರೆಡ್ಡಿ ಅವರು ಆರೋಪ ಮಾಡಿದ್ದಿದ್ದು. ಹಾಗಾಗಿ ನಮ್ಗೆ ಕಷ್ಟ ಆಗ್ತಿದೆ ಅಂತ. ಇನ್ನು ಜನವರಿ 15 ಮೇಲೆ ಸಂಕ್ರಾಂತಿ ನಂತರ ಒಂದು 2,000 ಕೋಟಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಸಾರಿಗೆ ನೌಕರರ ಬೇಡಿಕೆಗಳು, ಅವರು ವೇತನ ಇದೆ ಅಲ್ವಾ, ಅದರ ಹಿಂಬಾಕಿಯನ್ನು ಕೊಡಬೇಕು, ಬ್ಯಾಲೆನ್ಸ್ ಇದೆ ಸಂಬಳದ್ದು, ಜೊತೆಗೆ ಗ್ರ್ಯಾಚ್ಯುಟಿ ಹಣ ಇದೆ, ಅದಾದ ಮೇಲೆ ಗರಿಷ್ಠ ವೇತನ ಅಂತ ಫಿಕ್ಸ್ ಮಾಡಬೇಕು. ಇವೆಲ್ಲ ಬೇಡಿಕೆಗಳು ಅವರ ಹಲವು ವರ್ಷಗಳ ಒತ್ತಾಯಗಳು ಕೂಡ ಆಗಿದೆ. ಈ ಹಿಂದೆ BJP ಸರ್ಕಾರ ಇದ್ದಾಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದರು, ಆದರೆ ಈಡೇರಿಸಲಿಲ್ಲ ಬೊಮ್ಮಾಯಿ ಸರ್ಕಾರ. ಆವಾಗೂ ಕೂಡ ನಾವು ನೋಡಿದ್ವಿ, ದೊಡ್ಡ ಮಟ್ಟದಲ್ಲಿ ಮುಷ್ಕರವನ್ನು ಮಾಡಿದರು. ಆಗ ಜನರಿಗೆ ಬಿಸಿ ಮುಡಿತು, ಕೆಲವ್ರನ್ನ ಅರೆಸ್ಟ್ ಮಾಡಿದರು, ಕೆಲವ್ರಿಗೆ ಅವರು ಕೇಸ್ ಹಾಕಿದರು, ಬೇರೆ ಬೇರೆ ಕಡೆ ಎತ್ತಂಗಡಿ ಮಾಡಿದರು, ಕೆಲವೊಬ್ಬರನ್ನ ಕೆಲಸದಿಂದನೇ ತೆಗೆದುಹಾಕುವಂಥ ಪ್ರಯತ್ನಗಳಾಗಿದ್ವು. ಬಟ್ ಈಗ ಮತ್ತೆ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆಗಳು ಇರೋದ್ರಿಂದಾಗಿ ಸರ್ಕಾರ ಕೂಡ ಬೇಗ ಎಚ್ಚೆತ್ತುಕೊಂಡಿದೆ. ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದರೆ, ಮತ್ತು ಶಕ್ತಿ ಯೋಜನೆ ಇದೆ ಅಲ್ವಾ, ಅದರದ್ದು ಸರ್ಕಾರದಿಂದ ಬಾಕಿ ನಿಗಮಗಳಿಗೆ ಬರಬೇಕಾಗಿದೆ. ಏನಾರು ಆಗತ್ತಾ ಸರ್ ನಾಳೆ? ನಾಳೆ ಇಲ್ಲ, ಓಕೆ. ಆದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಅದು ಮುಖ್ಯಮಂತ್ರಿ ಅವ್ರನ್ನ ಭೇಟಿಗೆ ಹೇಳಿದ್ದೀನಿ. ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಸಿಎಂ ಏನು ಹೇಳಿದ್ದಾರೆ? ಅದೇ ಹೇಳಿದಲ್ಲ, ಈಗ 2,000 ಕೋಟಿ ಈಗ ಬಿಡುಗಡೆ ಆಗುತ್ತೆ ಸರ್. ಈ ವಾರ ಆಗ್ಬೋದಾ ಸರ್? ಈ ವಾರ ಈಗ ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾರೆ. ಓಕೆ ಸರ್. ನಾನು ನೆನ್ನೆ ಫೈಲ್ ಬಂದು ಅನುಮೋದನೆ ಮಾಡಿ ಕಳಿಸಿದೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಫೆಬ್ರವರಿಗೆ ಬಜೆಟ್ ಬರುತ್ತಲ್ಲ, ಬಜೆಟಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಖಂಡಿತ ಮಾಡ್ತಾರೆ ಸರ್. ಮತ್ತೊಂದು ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ CS ಅವರು ಸರ್ಕಾರಕ್ಕೆ 15% ದರವನ್ನ ಏರಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಸಲಹೆ ಕೊಡ್ಬೋದು ಅವರು, ಆದರೆ ವಾಸ್ತವಿಕವಾಗಿ ನಮ್ಮ 4 ಕಾರ್ಪೊರೇಷನ್ನಲ್ಲಿ 4 ಬೋರ್ಡ್ ಇರುತ್ತೆ. ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. 15% ಮಾಡ್ಬೋದು ಅಂತಾನೆ ಸರ್? ಅಲ್ಲ, ಬೋರ್ಡುಗಳು. ಓಕೆ. ಈಗ KSRTC, BMTC ಅಲ್ಲಿ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ. CS ಅವರಿಗೆ ಸರ್ ಸರ್ಕಾರ? CS ಅವರು ನನ್ನ ಗಮನಕ್ಕೆ ಬಂದಿಲ್ಲ. ಓಕೆ. ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಮೊದಲಿಂದ ಕೂಡ ಬಂದಿರ್ತಕ್ಕಂಥ ಸಂಪ್ರದಾಯ ಏನಂದರೆ 4 ಬೋರ್ಡು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ನಿರ್ಣಯ ತಗೊಳ್ಳುತ್ತೆ ಅಲ್ವಾ. ಅವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ
ನಾವೇ ತೀರ್ಮಾನ ತಗೊಂಡ್ಬಿಟ್ರೆ ಹೇಗೆ? ನಾಳೆ ಅವ್ರ ಗಮನಕ್ಕೆಲ್ಲ ತರಬೇಕು. ಅವ್ರ ಜೊತೆ ಮಾತಾಡ್ತೀರಾ ಸರ್? ಮಾತಾಡೋದು, ಫೋನಲ್ಲಿ ಮಾತಾಡೋದು, ಅಥವಾ ನಮ್ಮ MD ಅವರು ಯಾರಾದ್ರೂ ಮಾತಾಡ್ತಾರೆ. ಯಾಕಂದ್ರೆ ನೀವು ಪಾಸಿಟಿವ್ ಆಗಿ ಇದ್ದೀರಾ ಸರ್, ಬಟ್ ಏನಂತಂದ್ರೆ ಹಿಂದೆ ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿತ್ತು. ಸರ್ಕಾರ ಏನು ಸಾರಿಗೆ ನೌಕರರನ್ನ ಅರೆಸ್ಟ್ ಮಾಡುವಂತ ಹಂತಕ್ಕೂ ಹೋಗಿತ್ತು. ಆಮೇಲೆ 2021 ಬಿಜೆಪಿಯವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಾರೆ. 3,000 ಜನಕ್ಕೆ ವಜಾ ಮಾಡಿದ್ರು ಬಿಜೆಪಿಯವರು. 8,000 ಜನ, 3,000 ಜನಕ್ಕೆ ವಜಾ ಮಾಡಿದ್ರು. ಸುಮಾರು ಒಂದು 15-20 ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟಿದ್ರು. ಅದನ್ನೆಲ್ಲ ಕೂಡ ನಾವು ವಿತ್ಡ್ರಾ ಮಾಡ್ತೀವಿ. ಆಮೇಲೆ ಬಹುತೇಕರು 3,000 ಜನದಲ್ಲಿ ಬಹುತೇಕರೆಲ್ಲ ಬಂದು ಎಲ್ಲ ಅಲ್ವಾ, ಎಲ್ಲ ಅಲ್ಪ ಸ್ವಲ್ಪ 1% 2% ಇರೋದು ಅಷ್ಟೇ. ಮತ್ತೆ 5,900 ಕೋಟಿ ಸಾಲ ಕೂಡ ಇಟ್ಟೋಗಿದ್ರು. ಅವರು ಇವತ್ತು ನಮಗೆ ನೀತಿ ಹೇಳೋಕೆ ಬರ್ತಾರೆ.